ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ RK ಅಕಾಡೆಮಿ ಯೂಟ್ಯೂಬ್ ಚಾನಲ್. ನೀವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಹಾಗೆ ಆಲ್ ನೋಟಿಫಿಕೇಷನನ್ನು ಪಡೆಯಿರಿ. ಫ್ರೆಂಡ್ಸ್, ಬನ್ನಿ ನಾನು ಇವತ್ತಿನ ವಿಷಯ ಏನಂತ ನಿಮಗೆ ತಿಳಿಸ್ಕೊಡ್ತೀನಿ. ಅನರ್ಹ BPL ಕಾರ್ಡ್ ರದ್ದು ಕಾರ್ಯಾಚರಣೆ ಬಗ್ಗೆ ಇವತ್ತಿನ ಒಂದು ಮಾಹಿತಿ ಇದೆ. ಫ್ರೆಂಡ್ಸ್, ಬನ್ನಿ ನೋಡೋಣ ಏನು ಅಂತ. ಈಗ ಅನರ್ಹ BPL ಕಾರ್ಡ್ ರದ್ದು ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಫ್ರೆಂಡ್ಸ್, ಇದು ನಿಮ್ಮ ಕಾರ್ಡು ರದ್ದಾಗುತ್ತಾ ಅಂತ ನಾವು ಚೆಕ್ ಮಾಡ್ಕೊಳ್ಳೋಣ ಬನ್ನಿ. ಕ್ಯಾನ್ಸಲೇಷನ್ ಆಫ್ ಇನ್ಎಲಿಜಿಬಲ್ BPL ಕಾರ್ಡ್. ರಾಜ್ಯ ಸರ್ಕಾರದಿಂದ BPL ರೇಷನ್ ಕಾರ್ಡ್ ರದ್ದತಿ ಅಭಿಯಾನ ಚುರುಕುಗೊಂಡಿದೆ. ಅನರ್ಹರ BPL ಕಾರ್ಡ್ ಅಂದರೆ ಇನ್ಎಲಿಜಿಬಲ್ BPL ಕಾರ್ಡ್ ರದ್ದು ಮಾಡಲು ಈಗಾಗಲೇ ಸಾಕಷ್ಟು ಪ್ರಯೋಗ ನಡೆಸಿರುವ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರ ಇಲಾಖೆ ಇದೀಗ ಮತ್ತಷ್ಟು ಕಠಿಣ ಹಾದಿ ಹಿಡಿಯಲು ಮುಂದಾಗಿದೆ. ರಾಜ್ಯದಲ್ಲಿ 80% BPL ಕಾರ್ಡ್ ರದ್ದಾರಿದ್ದು ಬರೋಬ್ಬರಿ 1.27 ಕೋಟಿ ಕುಟುಂಬಗಳಿಗೆ BPL ಕಾರ್ಡ್ ನೀಡಲಾಗಿದೆ. ಇದರಲ್ಲಿ 20 ಲಕ್ಷ ಹೆಚ್ಚು ಕಾರ್ಡ್ಗಳು ಅನರ್ಹ ಪಾಲಾಗಿವೆ. ಇವೆಲ್ಲವನ್ನು ರದ್ದುಗೊಳಿಸಿ ಅರ್ಹರಿಗೆ ಮಾತ್ರ BPL ಕಾರ್ಡ್ ನೀಡಿ ಎಂಬ ಗಂಭೀರ ಸೂಚನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನೀಡಿದ್ದಾರೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನಾವು ಅನರ್ಹ BPL ಕಾರ್ಡ್ ರದ್ದತಿ ಹೇಗೆ ಅಂತ ನಾವು ತಿಳ್ಕೊಳ್ಳೋಣ. ಈಗಾಗಲೇ ಬಡತನ ರೇಖೆಗಳಿಗಿಂತ ಕೆಳಗಿರುವ ಕುಟುಂಬಗಳಿಗೆ ನಿಯಮಗಳನ್ನು ನಿಗದಿಯಾಗಿದ್ದು, ಆಹಾರ ಇಲಾಖೆ ಈ ನಿಯಮಗಳನ್ನು ಮೀರಿದ ಕುಟುಂಬಗಳ ಕಾರ್ಡ್ ರದ್ದತಿ ಕಾರ್ಯಾಚರಣೆ ನಡೆಸುತ್ತದೆ. ಇದಕ್ಕಾಗಿ ಸಾರಿಗೆ ಇಲಾಖೆ, ಕಂದಾಯ ಇಲಾಖೆ, IT ಇಲಾಖೆ ಹಾಗೂ ಸರ್ಕಾರಿ ಪ್ರಾಯೋಜಿತ ಇಲಾಖೆ ಸೇರಿ 4 ಇಲಾಖೆಗಳ ಸಹಕಾರದಲ್ಲಿ ಅನರ್ಹರ BPL ಕಾರ್ಡ್ ರದ್ದತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ಸದ್ಯಕ್ಕೆ 1,27,35,786 BPL ಕಾರ್ಡ್ಗಳಿವೆ. ಹಾಗಾದರೆ ಇದರಲ್ಲಿ ಎಷ್ಟು ಜನ ನಮಗೆ ಸೌಲಭ್ಯವನ್ನು ಪಡ್ಕೊಳ್ತಿದ್ದಾರೆ ಅಂದರೆ ಫ್ರೆಂಡ್ಸ್, 4,33,84,635 ಜನರು ಸೌಲಭ್ಯ ಪಡೆಯುತ್ತಿದ್ದಾರೆ. ಹಾಗಾದರೆ 3 ಲಕ್ಷ ಜನರಿಂದ ಹೊಸದಾಗಿ BPL ಕಾರ್ಡ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಇದೀಗ ಅರ್ಹರ ಕಾರ್ಡ್ ರದ್ದು ಮಾಡಲು ಆಹಾರ ಇಲಾಖೆ 4 ಇಲಾಖೆಗಳು ಸಾಥ್ ನೀಡುತ್ತಿವೆ. ಹಾಗಾದರೆ ನಿಮ್ಮ ಕಾರ್ಡ್ ರದ್ದಾಗುತ್ತಾ? ಬನ್ನಿ, ಯಾವ್ಯಾವ ಅಂಶಗಳು ಅಂತ ನಾನು ಈ ಕೆಳಗಿನ ಅಂಶಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಅನರ್ಹರ BPL ಕಾರ್ಡ್ ರದ್ದತಿ ಕುರಿತು CM ಸೂಚನೆ ನೀಡಿರುವ ನಂತರ ಅನೇಕ ಆತಂಕ ಶುರುವಾಗಿದೆ. ನಮ್ಮ ಕಾರ್ಡ್ ರದ್ದಾಗುತ್ತಾ? ರದ್ದಾದರೆ ಏನು ಮಾಡಬಹುದು ಎಂಬ ಗೊಂದಲ ಶುರುವಾಗಿದೆ. ಅರ್ಹ ಫಲಾನುಭವಿಗಳಿಗೆ ಯಾವುದೇ ರೀತಿಯ ಆತಂಕ ಒಳಗಾಗುವ ಅಗತ್ಯವಿಲ್ಲ. ಈ ಕೆಳಗಿನ ಯಾವ್ಯಾವ ಅಂಶ BPL ಕಾರ್ಡ್ ರದ್ದತಿ ಕಾರ್ಯಾಚರಣೆ ನಡೆಯಲಿದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ನಾವು ಒಂದೊಂದೇ ಅಂಶವನ್ನು ತಿಳ್ಕೊಳ್ಳೋಣ. ಹಾಗಾಗಿ ಮೊದಲನೇ ಅಂಶ ನಾವು ತಿಳ್ಕೊಳ್ಳೋಣ. ಸ್ವಂತ ಬಳಕೆಗಾಗಿ ಇಟ್ಟುಕೊಂಡಿರುವ ವೈಟ್ ಬೋರ್ಡ್ 4 ಚಕ್ರದ ವಾಹನ ಹೊಂದಿರುವ ಅವರ ಕಾರ್ಡ್ ಕೂಡ ರದ್ದಾಗಲಿದೆ. ತೆರಿಗೆ ಪಾವತಿಸುತ್ತಿರುವ ಹಾಗೆ ಎರಡನೇದು ನೋಡೋಣ. ತೆರಿಗೆ ಪಾವತಿಸುತ್ತಿರುವ ಕುಟುಂಬದಲ್ಲಿ BPL ಕಾರ್ಡ್ ಇದ್ದರೆ ಅಂಥವರು BPL ಕಾರ್ಡ್ ಉಳಿಸಿಕೊಳ್ಳುವುದು ಕಷ್ಟ. ಮೂರನೇ ಅಂಶ ನೋಡೋಣ ಫ್ರೆಂಡ್ಸ್. 3 ಹೆಕ್ಟೇರ್ ಕೃಷಿ ಭೂಮಿ ಅಂದರೆ 7.5 ಎಕರೆಗಿಂತ ಹೆಚ್ಚಿನ ಕೃಷಿ ಭೂಮಿ ಹೊಂದಿರುವವರು ಅಥವಾ ತತ್ಸಮಾನ ನೀರಾವರಿ ಭೂಮಿ ಇದ್ದವರು ಕಾರ್ಡ್ ಕೂಡ ರದ್ದಾಗಲಿದೆ. ನೆಕ್ಸ್ಟ್ ಅಂಶ ನೋಡೋಣ. ನಗರ ಪ್ರದೇಶಗಳಲ್ಲಿ 1000 ಚದರ ಅಡಿಗಿಂತಲೂ ಹೆಚ್ಚಿನ ವಿಸ್ತೀರ್ಣ ಪಕ್ಕಾ ಮನೆ ಹೊಂದಿರುವವರು ಕಾರ್ಡ್ ಕೂಡ ಉಳಿಸುವುದಿಲ್ಲ. ಪ್ರತಿ ತಿಂಗಳು 150 ಯೂನಿಟ್ಗಳಿಗಿಂತಲೂ ಹೆಚ್ಚಿನ ಕರೆಂಟ್ ಬಳಕೆ ಮಾಡುವ ಕುಟುಂಬದ ಕಾರ್ಡ್ ಕೂಡ ರದ್ದಾಗುತ್ತದೆ ಎನ್ನಲಾಗುತ್ತಿದೆ. ಹಾಗಾದರೆ ನೆಕ್ಸ್ಟ್ ಅಂಶ ನೋಡೋಣ. ಕುಟುಂಬದ ವಾರ್ಷಿಕ ಆದಾಯವು 1.20 ಲಕ್ಷಕ್ಕಿಂತಲೂ ಹೆಚ್ಚಿದ್ದರೂ ಕೂಡ BPL ಕಾರ್ಡ್ ರದ್ದಾಗುವ ಸಂಭವವಿದೆ. ಹಾಗಾದರೆ ಲಾಸ್ಟ್ ಅಂಶ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಸರ್ಕಾರಿ ಹಾಗೂ ಅರೆ ಸರ್ಕಾರಿ ನೌಕರರಾಗಿದ್ದರೆ ಅಂಥವರ BPL ಕಾರ್ಡ್ ನಿರ್ದಾಕ್ಷಿಣ್ಯವಾಗಿ ರದ್ದಾಗಲಿದೆ. ಜೊತೆಗೆ ದಂಡವೂ ಕೂಡ ಬೀಳಲಿದೆ ಎಂದು ನಮಗೆ ಈ ಅಂಶದ ಮೂಲಕ ಫ್ರೆಂಡ್ಸ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗಾದರೆ ಬೇಗ ಫ್ರೆಂಡ್ಸ್, ನೀವು ಈ ಚಾನಲನ್ನು ನೋಡಿ ಬೇಗ ನಿಮ್ಮ ಒಂದು ಯಾವ ರೇಷನ್ ಕಾರ್ಡು ಈ ಅಂಶಗಳನ್ನು ಒಳಗೊಂಡಿದೆ ಎಂದು ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.